ಸಂಪೂರ್ಣ ವೆಹಿಕಲ್ಗಳು ನೋಡ್ಬೋದು. ಇಲ್ಲಿಂದ ಸುಮಾರು ಆ ಬ್ರಿಡ್ಜಿಂದ ಗೊಮ್ಮಗೊಂಡೇಶ್ವರ ವೃತ್ತದವರೆಗೆ ಸಂಪೂರ್ಣ ರೋಡ್ ಜಾಮ್ ಆಗಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಯಾವುದೇ ಪೊಲೀಸ್ ಇಲ್ಲ, ಯಾವುದೇ ಸಂಚಾರಿ ಪೊಲೀಸ್ ವ್ಯವಸ್ಥೆ ಇಲ್ಲಿ ಇರದೇ ಇರೋದ್ರಿಂದ ತಾವು ಗಮನಿಸ್ತಾ ಇರ್ಬೋದು. ಇಲ್ಲಿ ನೋಡ್ಬೋದು, ಯಾವುದೇ ಪೊಲೀಸ್ ವ್ಯವಸ್ಥೆ ಇಲ್ಲ. ಇದರಿಂದ ಸಾರ್ವಜನಿಕರೇ ನಡು ಸುಡುವ ಬಿಸಿಲಿನಲ್ಲಿ ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅಲ್ಲಿಂದ ಸುಮಾರು ಇಲ್ಲಿ ನೋಡ್ಬೋದು ಕರ್ನಾಟಕ ಕಾಲೇಜ್ವರೆಗೆ ಇದು ರಸ್ತೆ ಜಾಮು. ಇಲ್ಲಿಂದ ಇಲ್ಲಿ ನೋಡ್ಬೋದು ಸುಮಾರು ಕೋರ್ಟ್ನಿಂದ ಅಂಬೇಡ್ಕರ್ ವೃತ್ತ ಕೋರ್ಟ್ವರೆಗೆ ಸಂಪೂರ್ಣ ರೋಡ್ ಜಾಮ್ ಆಗಿದೆ. ಯಾವುದೇ ಸಂಚಾರಿ ಪೊಲೀಸರು ಸಂಚಾರವನ್ನು ಸುಗಮ ಮಾಡಲಿಕ್ಕೆ ಯಾವುದೇ ಪೊಲೀಸ್ ಕರ್ತವ್ಯದಲ್ಲಿ ಇಲ್ಲ ಅಂತೇಳಿ ಅನ್ನಿಸ್ತಾ ಇದೆ. ಇವರು ಹೆಲ್ಮೆಟ್ ಇಲ್ಲ ಅಂತೇಳಿ ಉಸ್ಲಿ ಮಾಡ್ಲಿಕ್ಕೆ ಮಾತ್ರ ಇವ್ರು ಮುಂದಿರ್ತಾರೆ. ಬೀದರ್ನಲ್ಲಿ ಇರ್ತಕ್ಕಂಥ ಸಂಚಾರಿ ಪೊಲೀಸರು ಈ ವ್ಯವಸ್ಥೆ ನೋಡ್ಬೋದು, ಸಂಚಾರಿ ವ್ಯವಸ್ಥೆ ಯಾವ ರೀತಿ ಸಂಪೂರ್ಣ ವಾಹನಗಳು ಜಾಮ್ ಆದರೂ ಕೂಡ ಕೇಳಲಿಕ್ಕೆ ಯಾರು ದಿಕ್ಕಿಲ್ಲ ಇಲ್ಲಿ. ನೋಡಿ, ಯಾವೊಬ್ಬ ಪೊಲೀಸ್ ಕೂಡ ಇಲ್ಲಿ ಡ್ಯೂಟಿ ಮೇಲಿಲ್ಲ. ಸಾರ್ವಜನಿಕರ ಗೋಳು ಕೇಳುವವರೇ ಇಲ್ಲದ ಹಾಗೆ ಆಗಿದೆ ಬೀದರ್ನಲ್ಲಿ. ನೋಡಿ, ಯಾವೊಬ್ಬ ಪೊಲೀಸ್ ಕೂಡ ಇಲ್ಲಿ ಇಲ್ಲಿ ಡ್ಯೂಟಿ ಮಾಡ್ತಾ ಇಲ್ಲ. ನೋಡ್ಬೋದು, ಗೊಮ್ಮಗೊಂಡೇಶ್ವರ ವೃತ್ತದಿಂದ ಇಲ್ಲಿವರೆಗೆ ಸಂಪೂರ್ಣ ಜಾಮ್ ಆಗಿದೆ. ನೋಡ್ಬೋದು, ಇಲ್ಲಿ ಯಾವೊಬ್ಬ ಪೊಲೀಸ್ ಕೂಡ, ಟ್ರಾಫಿಕ್ ಪೊಲೀಸ್ ಯಾರು ಕೂಡ ಇಲ್ಲಿ ರೋಡ್ ಯಾಕೆ ಜಾಮ್ ಆಗಿದೆ ಅಂದಾಗ ಗೊಮ್ಮಗೊಂಡೇಶ್ವರ ವೃತ್ತದಿಂದ ಅಶೋಕ್ ವೃತ್ತದವರೆಗೆ ಅಶೋಕ್ ಹೋಟೆಲ್ ಹೋಗ್ತಕ್ಕಂಥ ದಾರಿಯಲ್ಲಿ ಏನು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಕೆಳಗಡೆ ನಿನ್ನೆ ಒಂದು ಸರ್ಕಾರಿ ಬಸ್ಸು ಸಿಕ್ಕಾಕೊಂಡಿರೋದ್ರಿಂದ ಆ ರೈಲ್ವೆಯವರು ಹಾಕಿರ್ತಕ್ಕಂಥ ಬ್ರಿಡ್ಜ್ ಡ್ಯಾಮೇಜ್ ಆಗಿತ್ತು. ಅದನ್ನು ರಿಪೇರಿ ಮಾಡುವ ಒಂದು ಕೆಲಸ ನಡೀತಾ ಇದೆ. ಅದರಿಂದ ಆ ರಸ್ತೆಗೆ ಹೋಗ್ತಕ್ಕಂಥ ಎಲ್ಲ ವಾಹನ ಸವಾರರು ಈ ಒಂದು ರಸ್ತೆ ಮುಖಾಂತರ ಹೋಗ್ತಾ ಇರೋದರಿಂದ ಸಂಪೂರ್ಣ ರೋಡ್ ಜಾಮ್ ಆಗ್ತಾ ಇದೆ. ಇದು ಸತ್ಯ ಮಾತು. ಆದರೆ ಆ ರೋಡು ಬಂದ್ ಮಾಡ್ತಕ್ಕಿಂತ ಮುಂಚಿತವಾಗಿ ಸಂಚಾರಿ ಪೊಲೀಸರಿಗೆ ಇದೇನು ಗಮನಕ್ಕೆ ಇರಲಿಲ್ವಾ? ಒಂದು ವೇಳೆ ಮುಖ್ಯ ರಸ್ತೆನೇ ನಾವು ಬಂದ್ ಮಾಡಿದಾಗ ಎಲ್ಲ ವಾಹನಗಳು ಇದೇ ರಸ್ತೆಯಿಂದ ಹೋಗಿ ರೋಡ್ ಜಾಮ್ ಆಗ್ಬೋದು ಅಂತಕ್ಕಂಥ ಮುಂದಾಲೋಚನೆ ಇವರಿಗೆ ಇರಲಿಲ್ವಾ? ಈ ಒಂದು ಮುಂದಾಲೋಚನೆ ಇಲ್ಲದೆ ಮಾಡ್ತಕ್ಕಂಥ ಸಂಚಾರಿ ಪೊಲೀಸರ ವ್ಯವಸ್ಥೆಯಿಂದ ಇವತ್ತು ಸಾರ್ವಜನಿಕರು ಪಡಬಾರ್ದ ಕಷ್ಟ ಪಡ್ತಾ ಇದ್ದಾರೆ. ಹೇಳ್ತೀರಿ ಹೇಳ್ರಿ, ವ್ಯವಸ್ಥೆ ಬಗ್ಗೆ ಅಂತ ಹೇಳ್ತೇನೆ, ಮಾತಾಡ್ರಿ. ಸಾರ್ವಜನಿಕರಿದ್ರಿ, ಎಲ್ಲರಿಗದ ಹಕ್ಕು. ಯಾವ್ದಿದೆ ಸರ್? ನಮ್ಮ ಸಮ್ಯಕವಾಣಿ ಅಂತ ಹೇಳದ, ಸಮ್ಯಕವಾಣಿ. ಹಾಂ,